ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ದೈವಿಕ ಸಂದೇಶ ಏನಿದೆ, ಓಕೆನಾ. ಇವಾಗ ಶ್ರಾವಣ ಮಾಸ ಬಂತು. ನಿಮಗೆ ದೈವಿಕ ಮಾರ್ಗದರ್ಶನ ಏನಿದೆ, ಏನೆಲ್ಲ ನಿಮ್ಮ ಜೀವನದಲ್ಲಿ ಏರುಪೇರುಗಳನ್ನು ನೋಡ್ತಾ ಇದ್ರಿ, ಅದೆಲ್ಲ ಕ್ಲಿಯರ್ ಆಗುತ್ತಾ, ಅಥವಾ ಹೇಗೆ ನಿಮ್ಮ ಜೀವನದ ಮತ್ತು ಶ್ರಾವಣದಲ್ಲಿ ಹೇಗೆ ನಡೆಯುತ್ತೆ, ಈ ಶ್ರಾವಣ ಪೂರ್ತಿ ನಿಮ್ಮ ಜೀವನದ ಬದಲಾವಣೆನ ನೀವು ಯಾವ ರೀತಿ ನೋಡ್ತೀರಾ ಅನ್ನೋದಕ್ಕೆ ಇವತ್ತು ಡಿವೈನ್ ಎನರ್ಜಿ ಹೇಗಿದೆ, ಅಂದರೆ ದೈವಿಕ ಶಕ್ತಿ ಹೇಗಿದೆ ನಿಮ್ಮ ಮೇಲೆ, ನೀವು ಯಾವ ರೀತಿ ನಿಮಗೆ ಮಾರ್ಗದರ್ಶನ ನೀಡಲು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮಗೆ ಏನೆಲ್ಲ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ದೈವಿಕ ಶಕ್ತಿ ನಿಮಗೆ ಯಾವ ರೀತಿ ಎನರ್ಜಿನ ಕೊಡುತ್ತೆ ನೋಡೋಣ. 3 ಕಾರ್ಡ್ ತೆಗಿತೀನಿ. 3 ಕಾರ್ಡಲ್ಲಿ ನಿಮ್ಮ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಹೇಗಿದೆ ಅನ್ನೋದನ್ನು ಸಹಿತ ಇಲ್ಲಿ ನೋಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್. ನನಗೆ ದೈವಿಕ ಎನರ್ಜಿ ಅಂದ ತಕ್ಷಣ ಒಂದು ಎನರ್ಜಿ ಫ್ಲೋ ಆಗ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸಲ್ಲಿ ಒಂದು ದೈವಶಕ್ತಿಯ ಪ್ರೊಟೆಕ್ಷನ್ ನಿಮ್ಮ ಸುತ್ತ ಇದೆ. ಆ ಎನರ್ಜಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ಬಟ್ ನಿಮಗೆ ಏನೋ ಹೇಳಲು ಪ್ರಯತ್ನ ಮಾಡ್ತಾ ಇದೆ, ಬಟ್ ಆ ಪ್ರಯತ್ನನ ನೀವು ಅರ್ಥ ಮಾಡ್ಕೊಳ್ತಾ ಇರಬಹುದು. ಅಂದರೆ ನೀವು ಯಾವ ವಿಚಾರದ ವಿಷಯವಾಗಿ ಹೆಚ್ಚು ಯೋಚನೆ ಮಾಡ್ತಾ ಇದ್ದೀರಿ, ಇಲ್ಲಿ ನನಗೆ ಅದು ಕಾಣ್ತಾ ಇದೆ. ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಮೈಂಡ್ ತುಂಬಾ ಡಿಸ್ಟರ್ಬ್ ಮಾಡ್ಕೊಂಡಿದ್ದೀರಾ. ಅಲ್ಲಿ ನಿಮಗೆ ಆ ಎನರ್ಜಿ ನಿಮಗೆ ಶೈನ್ ಕೊಡ್ತಾನೆ ಹೋಗ್ತಾ ಇದೆ, ಬಟ್ ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ಓಕೆನಾ? ಈ ರೀಡಿಂಗಲ್ಲಿ ಅದೇನಾದರೂ ನಿಮ್ಮ ಮನಸ್ಸಿಗೆ ರೆಸನೇಟ್ ಆಯಿತು ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ನೀವು ನಂಬಿರುವಂತಹ ದೈವಶಕ್ತಿಯ ನೇಮನ್ನು, ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರಿಂದ ಈ ಎನರ್ಜಿನೂ ಸಹಿತ ನೀವು ಪಡ್ಕೊತೀರ. ಒಬ್ಬೊಬ್ಬರು ಒಂದೊಂದು ದೈವಶಕ್ತಿನ ಪ್ರಾರ್ಥನೆ ಮಾಡ್ತಾರೆ. ದುರ್ಗಾ ಮಾತೆ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಆದಿಶಕ್ತಿ ಆಗಿರ್ಬೋದು. ಈ ಶ್ರಾವಣದಲ್ಲಿ ನಿಮಗೆ ಏನೆಲ್ಲ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮಗೆ ಯಾವ ರೀತಿ ಗೈಡೆನ್ಸ್ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. Thank you so much. Bottom of the card, so nice. Okay, Knight of Cups, ಇಲ್ಲಿ 6 of Pentacle, 2 of Wands. ಓಕೆನಾ? ಇಲ್ಲಿ ರೊಮ್ಯಾಂಟಿಕ್ ಆಗಿರುವಂತಹ ಸಿಚುವೇಶನ್ಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ರೊಮ್ಯಾಂಟಿಕ್ ಅಂತ ಹೇಳಿದರೆ ಬರೀ ಗಂಡ ಹೆಂಡತಿ ವಿಚಾರ ಅಲ್ಲ, ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ದಿನಗಳು. ಈ ಶ್ರಾವಣದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸುಂದರವಾದಂತಹ ಕ್ಷಣಗಳು ಸೃಷ್ಟಿಯಾಗ್ತಾ ಇದೆ, ಒಂದು ಸಂತೋಷದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಒಂದು ನಿಮ್ಮ ಮನಸ್ಸಿಗೆ ಒಂದು ನೀವು ಸಿಹಿ ಸುದ್ದಿಯನ್ನು ನೋಡ್ತಾ ಇರ್ಬೋದು, ಅಥವಾ ನಿಮಗೆ ಯಾರ ಮೇಲೆ ಕ್ರಶ್ ಆಗಿರ್ಬೋದು ಆ ವ್ಯಕ್ತಿಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಆ ವ್ಯಕ್ತಿ ಕಡೆಯಿಂದ ನಿಮಗೆ ಗಿಫ್ಟ್ ಆಗಿರ್ಬೋದು, ಅಥವಾ ನೀವು ಅಂದ್ಕೊಂಡಿರುವಂತಹ ಯಾವುದೋ ಒಂದು ಜಾಬ್ ಆಗಿರ್ಬೋದು, ಕೆರಿಯರಲ್ಲಿ ನಿಮ್ಮ ಭಾವನೆಗೆ, ಅಂದರೆ ನಿಮಗೆ ಇಷ್ಟವಾಗುವಂತಹ ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊತಹ ವ್ಯಕ್ತಿಗಳು ನಿಮ್ಮನ್ನು ಭೇಟಿಯಾಗುವಂಥದ್ದು ಇರ್ಬೋದು. ಈ ರೀತಿಯಾದಂತಹ ಈ ಶ್ರಾವಣ ದಿನಗಳಲ್ಲಿ ನೀವು ನೋಡುವಂಥದ್ದು. ಅಂದರೆ ಇಲ್ಲಿಯವರೆಗೂ ನೀವೇನು ಅಂದ್ಕೊಂಡಿದ್ರೆ, ನನ್ನ ಲೈಫಲ್ಲಿ ಏನೂ ಆಗ್ತಾಯಿಲ್ಲ, ನಾನು ಏನೋ ಯೋಚನೆ ಮಾಡ್ತಾಯಿದ್ದೀನಿ, ನಾನು ಅಂದ್ಕೊಂಡಿದ್ದು ಯಾವುದೂ ಇಲ್ಲ, ನಾನು ಏನೇ ಅಂದ್ಕೊಂಡ್ರು ಯಾವುದು ಕೆಲಸ ಆಗ್ತಾಯಿಲ್ಲ, ನಾನು ಏನೇ ಅಂದ್ಕೊಂಡ್ರು ಎಲ್ಲ ನನಗೆ ಕಷ್ಟನೇ ಆಗ್ತಾಯಿದೆ, ಎಲ್ಲದು ನನಗೆ ನೋವನ್ನೇ ನೋಡ್ತಾ ಇದ್ದೀನಿ, ಯಾಕೆ ಈ ರೀತಿ ಆಗ್ತಾಯಿದೆ, ನಾನು ಅಂದ್ಕೊಂಡಿರೋ ಸರಿನಾ ಅಥವಾ ತಪ್ಪ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಅಥವಾ ನಿಮ್ಮ ಲೈಫಲ್ಲಿ ನಾನು ಏನೇ ಅಂದ್ಕೊಂಡ್ರು ನನಗೆ ಯಾವುದೇ ರೀತಿಯಾದಂತಹ ಬದಲಾವಣೆನ ನೋಡ್ತಾ ಇಲ್ಲ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ರಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಈ ಶ್ರಾವಣದಲ್ಲಿ ಒಂದು ಸಿಹಿ ಸುದ್ದಿ, ನಿಮ್ಮ ಜೀವನದಲ್ಲಿ ಒಂದು ಖುಷಿ, ಒಂದು ಸಂಭ್ರಮ ಅಂದು ಏರ್ಪಡ್ತಾ ಇದೆ. ಅಂದರೆ ನಿಮಗೆ ಬರ್ತಾ ಇದೆ ಆ ಸಂಭ್ರಮ, ಆ ಸಂತೋಷ. ಕುಟುಂಬದಲ್ಲಾಗಿರ್ಬೋದು, ನೀವು ಮಾಡುವಂಥ ಕೆಲಸ ಜಾಗದಲ್ಲಾಗಿರ್ಬೋದು, ಅಥವಾ ಹೊಸ ಅಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಹುಡುಕಿ ಬರುವಂಥದ್ದಾಗಿರ್ಬೋದು. ಇಲ್ಲಿ
ಕರ್ಮ ಫಲದಾತ ಅಂತಲೇ ಹೇಳ್ಬೋದು. ಇಲ್ಲಿ ಶನಿ ಅಂತ ಹೇಳ್ಬೋದು. ಶನಿ ಏನು ಹೇಳ್ತಾರಪ್ಪ, ನಿಮಗೆ ಸಿಕ್ಕಂತಹ ನ್ಯಾಯ ಅಂದರೆ ನಿಮ್ಮ ಜೀವನಕ್ಕೆ ಬರಬೇಕಾಗಿರುವಂತಹ ಎಲ್ಲ ಅಪರ್ಚುನಿಟಿಗಳು ಈ ಶ್ರಾವಣದಲ್ಲಿ ನಿಮಗೆ ನಿಮ್ಮ ಕೈ ಸೇರುವಂಥದ್ದು. ಅಂದರೆ ಯಾರೋ ಹಣವನ್ನು ನಿಮಗೆ ದೋಚಿ ಹೋಗಿರುವಂಥವರಾಗಿರ್ಬೋದು, ಅಥವಾ ನಿಮ್ಮ ಲಾಸನ್ನು ಅನುಭವಿಸ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಬ್ಬ ವ್ಯಕ್ತಿ ಮೋಸ ಮಾಡಿರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕಾಗಿತ್ತು, ಆ ಬದಲಾವಣೆ ಆಗದೇ ಇರುವಂಥದ್ದು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ರಪ್ಪ ಅಂತ, ನೀವು ಹಿಂದೆ ಏನು ಶ್ರಮ ಹಾಕಿದ್ರಿ ಆ ಶ್ರಮಕ್ಕೆ ಒಂದು ತಕ್ಕ ಪ್ರತಿಫಲವನ್ನು ಸಿಗ್ತಾ ಇದೆ, ಒಂದು ನ್ಯಾಯ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನಿದು 2 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಉತ್ಸಾಹ ಜಾಸ್ತಿ ಆಗಿದೆ. ನಾನು ಈ ಕೆಲಸ ಮಾಡೇ ತೀರ್ತೀನಿ, ನಾನು ಈ ಕೆಲಸದಲ್ಲಿದ್ದೀನಿ, ನನ್ನ ಜೀವನದಲ್ಲಿ ಬದಲಾವಣೆನ ನೋಡ್ತೀನಿ. ನಿಮ್ಮ ಮನಸ್ಸಲ್ಲಿ ಈಗ ಆಲ್ರೆಡಿ ಹೇಳ್ತಾ ಇದೆ, ನಾನು ಇದೇ ಕೆಲಸ ಮಾಡ್ತೀನಿ, ನಾನು ಈ ವ್ಯಕ್ತಿನ ಭೇಟಿ ಆಗ್ತೀನಿ, ನಾನು ಈ ವ್ಯಕ್ತಿಯಿಂದ ನನ್ನ ಜೀವನವನ್ನು ಬದಲಾವಣೆ ಮಾಡ್ಕೋತೀನಿ, ಅಥವಾ ನಾನು ಯಾವುದೋ ಒಂದು ಕೆರಿಯರ್ ಅಂದರೆ ನಿಮ್ಮ ಜಾಬನ್ನು ನಾನು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಅದನ್ನ ಜಾಸ್ತಿ ನನ್ನ ಇನ್ನೂ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಇನ್ನೂ ಹೆಚ್ಚಿನ ಇದು ಉತ್ಸಾಹ ಪಡ್ತಾ ಇರುವಂಥದ್ದು, ನೀವು ಆ ಕೆಲಸ ಮಾಡೋದಕ್ಕೆ ಇನ್ನೂ ಹೆಚ್ಚು ಉತ್ಸಾಹ ತೋರಿಸುವಂಥದ್ದಾಗಿರ್ಬೋದು. ಆ ಕೆಲಸಕ್ಕೋಸ್ಕರ ನೀವು ತುಂಬ ಇಲ್ಲಿಯವರೆಗೂ ತುಂಬಾ ಪ್ರಯತ್ನ ಮಾಡಿದ್ದೀರ, ಓಕೆನಾ. ಆ ಪ್ರಯತ್ನ ಈಗ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಈ ಶ್ರಾವಣ ಮಾಸದಲ್ಲಿ ಆ ಪ್ರಯತ್ನ ನಿಮಗೆ ಒಂದು ಯಾವ ರೀತಿ ಪ್ರತಿಫಲವಾಗಿ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಬಿಡಬೇಕಾಗಿರೋದು ಒಂದಿದೆ, ಎಚ್ಚರಿಕೆಯನ್ನು ಕೊಡ್ತಾ ಇದೆ ಡಿವೈನ್. ಏನು ಎಚ್ಚರಿಕೆ ಕೊಡ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಹಠ ಏನಿದೆ, ಹಠದ ಸ್ವಭಾವ, ನಿಮ್ಮಲ್ಲಿರುವಂತಹ ಸಿಟ್ಟು, ಕೋಪ, ಯಾರ್ದೋ ಮೇಲೆ ದೂಷಣೆ ಮಾಡುವಂಥದ್ದು, ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಏನಾದರೂ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಅಭ್ಯಾಸಗಳೇನಾದರೂ ಇತ್ತು ಅಂತ ಹೇಳಿದರೆ, ಇಲ್ಲಿ ಡಿವೈನ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಆ ಎನರ್ಜಿನ ನೀವು ಬಿಡಬೇಕಾಗುತ್ತೆ. ಆ ಎನರ್ಜಿ ಏನು ನೀವು ಬಿಡ್ತೀರಾ, ಆ ಬಿಟ್ಟ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಹ್ಯಾಪಿ ಲೈಫ್, ಒಂದು ಫ್ಯಾಮಿಲಿ ಜೊತೆ ಆಗಿರ್ಬೋದು, ಒಂದು ಉತ್ಸಾಹ ನಿಮ್ಮ ಜೀವನದಲ್ಲಿ, ನಿಮ್ಮ ಭಾವನೆಗಳೇ, ನಿಮ್ಮ ಫೀಲಿಂಗ್, ನೀವು ಈ ಶ್ರಾವಣದಲ್ಲಿ ನೀವು ತುಂಬಾ ಚೆನ್ನಾಗಿರ್ತೀರ, ಓಕೆನಾ. ದೈವಿಕ ಶಕ್ತಿ ಹೇಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂತಹ ಕೆಟ್ಟ ಚಟಗಳು ಅಂದರೆ ಸಿಟ್ಟು, ಕೋಪ, ಹಠ, ಇದನ್ನೆಲ್ಲ ಬಿಟ್ಟು ಅಂದರೆ ನಿಮ್ಮ ಲೈಫಲ್ಲಿ ಒಂದು ಸಂತೋಷದ ಕ್ಷಣಗಳನ್ನು ಅನುಭವಿಸ್ತೀರ, ಒಂದು ಸೆಲೆಬ್ರೇಷನ್ ಅನುಭವಿಸ್ತೀರ. ಹೊಸ ಜಾಬ್ ಆಗಿರ್ಬೋದು, ನೀವು ಇಷ್ಟಪಟ್ಟಂಥ ಜಾಬ್ ಆಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಬರ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಡಿವೈನ್ ಹತ್ರ ಪ್ಲ್ಯಾನ್ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿರ್ಬೋದು, ಅಥವಾ ಇಚ್ಛೆಗಳನ್ನು ಇಟ್ಟಿರ್ಬೋದು, ಅಥವಾ ಬೇಡಿಕೆನ ನೀವು ಅಂದ್ಕೊಂಡು ನೀವು ಬೇಡಿಕೆಯನ್ನು ಇಟ್ಟಿರುವಂಥದ್ದಾಗಿರ್ಬೋದು. ಇದೆಲ್ಲ ಏನಾಗ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಕನಸುಗಳು ಈಡೇರುವಂತಹ ಸಮಯ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಡಿವೈನ್ ತುಂಬ ಚೆನ್ನಾಗಿ ಇವತ್ತು ಕಾರ್ಡ್ಗಳಲ್ಲಿ ನಿಮಗೆ ಟ್ಯಾರೋ ಮುಖಾಂತರ ನಿಮಗೆ ಗೈಡೆನ್ಸ್ ಕೊಡ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಜಾಬಲ್ಲಾಗಿರ್ಬೋದು, ಅಥವಾ ನಿಮ್ಮ ಆಸೆಗೆ ತಕ್ಕಂತಹ ಕೆಲಸಗಳಾಗಿರ್ಬೋದು, ನೀವು ಇಚ್ಛೆ ಪಟ್ಟಂತಹ ಕೆಲಸದಿಂದ ಆಗಿರ್ಬೋದು, ಅಥವಾ ನೀವು ಯಾವುದೋ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದರೆ ಆ ವ್ಯಕ್ತಿಗಳಿಂದ ನಿಮಗೆ ಒಂದು ಸಂತೋಷದ ಸುದ್ದಿ, ಸಿಹಿ ಸುದ್ದಿ, ಅಥವಾ ಒಂದು ಜಾಬ್ ನಿಮಗೋಸ್ಕರ ಬರುವಂಥದ್ದಾಗಿರ್ಬೋದು, ಒಂದು ಹೊಸ ಸಂತೋಷವನ್ನೇ ಸೃಷ್ಟಿ ಮಾಡುವಂತಹ ಈ ಶ್ರಾವಣ ಮಾಸ ಅಂತ ಹೇಳ್ತಾರೆ. ಅಂದರೆ ಈ ಶ್ರಾವಣ ಮಾಸ ನಿಮಗೆ ಒಂದು ಡಿವೈನ್ ಎನರ್ಜಿ ಏನಪ್ಪ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿದೆ. ನಿಮಗೆ ಒಂದು ಖುಷಿ, ಒಂದು ಸಂತೋಷ, ನೀವು ಪಟ್ಟಿರುವಂಥ ಕಷ್ಟಕ್ಕೆ ಒಂದು ಪ್ರತಿಫಲವನ್ನು ಕೊಡುವಂತಹ ಈ ದಿನ ಅಂತ ಹೇಳ್ಬೋದು. ಅಂದರೆ ಈ ಸಮಯ ನಿಮಗೆ ಒಂದು ಸಂತೋಷದ ಸಮಯವನ್ನು ಕೊಡೋದಕ್ಕೆ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಇಷ್ಟಪಡುವಂಥ ಅಂದರೆ ನಿಮ್ಮ ದೈವಿಕ ಶಕ್ತಿ ಯಾವುದಿದೆಯೋ ಆ ದೈವಿಕ ಶಕ್ತಿಯ ಎನರ್ಜಿನ ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.